ನಮಸ್ಕಾರ ವೀಕ್ಷಕರೇ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಇರ್ತೀನಿ. ವಕೀಲ್ ಸಾಬ್ ಜಗದೀಶ್ಗೆ ರಚಿತಾ ರಾಮ್ ಇದೀಗ ಖಡಕ್ ತಿರುಗೇಟು ನೀಡಿದ್ದಾರೆ. ಧಾರಾವಾಹಿ ಪ್ರಪಂಚದಲ್ಲಿ ಸಣ್ಣಗೆ ಸದ್ದು ಮಾಡುತ್ತಲೇ ಏಕಾಏಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ನಾಯಕಿಯಾಗುವ ಮೂಲಕ ಅಚ್ಚರಿಗೆ ಕಾರಣವಾಗಿದ್ದವರು ರಚಿತಾ ರಾಮ್. ಅಲ್ಲಿಂದಾಚೆ ಕಮರ್ಷಿಯಲ್ ಪಥದಲ್ಲಿಯೇ ಮುಂದುವರಿಯುತ್ತಾ ಬಂದ ರಚಿತಾ ರಾಮ್ ಚಿತ್ರರಂಗದಲ್ಲಿ ಒಂದು ದಶಕ ಪೂರೈಸಿದ್ದಾರೆ. ದರ್ಶನ್ ಸೇರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಸುದೀಪ್, ಉಪೇಂದ್ರ, ಗಣೇಶ್, ದುನಿಯಾ ವಿಜಯ್ ಹೀಗೆ ಕನ್ನಡದ ಬಹುತೇಕ ತಾರೆಯರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ. ತಮ್ಮ ಈ 10 ವರ್ಷಗಳ ಪ್ರಯಾಣದಲ್ಲಿ ಹಲವು ಏರಿಳಿತವನ್ನು ಕೂಡ ಕಂಡಿದ್ದಾರೆ. ಇಂತಹ ರಚಿತಾ ರಾಮ್ ಅವರ ಹೆಸರನ್ನ ಲಾಯರ್ ಜಗದೀಶ್ ಕುಂತಲ್ಲಿ ನಿಂತಲ್ಲಿ ಕನ್ವರ್ಸ್ತಿದ್ದಾರೆ. ರಚಿತಾ ರಾಮ್ ಮೇಲೆ ದಿನಕ್ಕೊಂದು ಬಾಂಬ್ ಎಸೆತಿದ್ದಾರೆ. ಆದ್ರೆ ಇಲ್ಲಿವರೆಗೆ ರಚಿತಾ ರಾಮ್ ಈ ವಿಚಾರದ ಕುರಿತು ಮಾತಾಡಿರಲಿಲ್ಲ. ವಕೀಲ್ ಸಾಬ್ ಹೇಳಿಕೆಗಳಿಗೆ ಕ್ಯಾರೆ ಎಂದಿರಲಿಲ್ಲ. ಆದ್ರೆ ಇದೀಗ ರಚಿತಾ ರಾಮ್ ಮಾತಾಡಿದ್ದಾರೆ. ಆ ವ್ಯಕ್ತಿ ವಯಸ್ಸಿನಲ್ಲಿ ದೊಡ್ಡವರು, ಮರ್ಯಾದೆ ಕೊಟ್ಟು ಸುಮ್ಮನಿದ್ದೇನೆ ಅಂತ ಹೇಳಿದ್ದಾರೆ. ಯಾರ ಜೊತೆಗೂ ಹೋಗಿ ಇರುವವಳು ನಾನಲ್ಲ ಅಂತ ಖಂಡ ತುಂಡ ಉತ್ತರವನ್ನ ನೀಡಿದ್ದಾರೆ. ಈ ಮೂಲಕ ಲಾಯರ್ ಜಗದೀಶ್ಗೆ ತಿರುಗೇಟನ್ನ ನೀಡಿದ್ದಾರೆ. ಹೌದು, ಅಸ್ಲಿಗೆ ರಚಿತಾ ರಾಮ್ ಅಭಿನಯದ ಸಂಜು ವೆಡ್ಸ್ ಗೀತಾ 2 ಚಿತ್ರ ಈ ವಾರ ತೆರೆಗೆ ಬರಲಿದೆ. ಈ ಹಿನ್ನೆಲೆ ಚಿತ್ರದ ಪ್ರಚಾರವನ್ನ ರಚಿತಾ ರಾಮ್ ಮಾಡ್ತಿದ್ದಾರೆ. ಆದ್ರೆ ಚಿತ್ರಕ್ಕಿಂತ ರಚಿತಾ ರಾಮ್ ಅವರಿಗೆ ಲಾಯರ್ ಜಗದೀಶ್ ಅವರ ಕುರಿತು ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಎಷ್ಟೇ ಅವಾಯ್ಡ್ ಮಾಡಿದ್ರು, ಪ್ರಯತ್ನವನ್ನ ಮಾಡಿದ್ರೂ ಕೂಡ ಸಾಧ್ಯ ಆಗ್ತಿಲ್ಲ. ಹೀಗಾಗಿಯೇ ವಕೀಲ್ ಸಾಬ್ ಕುರಿತು ಕೇಳಲಾದಂತ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಿರೋ ರಚಿತಾ ರಾಮ್, ತಂದೆ ತಾಯಿ ಒಡ ಹುಟ್ಟಿದವ್ರನ್ನ ಹೊರತುಪಡಿಸಿದ್ರೆ ಸಂಬಂಧಿಕರೇ ನಮ್ಮ ಬಗ್ಗೆ ಕೆಲವೊಂದಿಷ್ಟು ವಿಚಾರ ಮಾತನಾಡ್ತಾರೆ. ಇನ್ನು ನಾನು ಲಾಯರ್ ಜಗದೀಶ್ ಅವರ ಬಗ್ಗೆ ನಾನೇನು ಹೇಳಲಿ ಅಂತ ಪ್ರಶ್ನೆ ಮಾಡ್ತಾರೆ. ನಾನು ನನ್ನ ಪಾಡಿಗೆ ನನ್ನ ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದೇನೆ. 12 ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೇನೆ. ಅದಕ್ಕೆ ಪಡಿಬೇಕಾದ ಸಂಭಾವನೆಯನ್ನು ಕೂಡ ಪಡಿತಿದ್ದೇನೆ. ಅವಶ್ಯಕತೆ ಇರುವಾಗ ಮಾತ್ರ ನಾನು ಮಾತಾಡ್ತೇನೆ ಹೊರತು ಸುಮ್ನೆ ಮಾತನಾಡೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಚಿತ್ರದ ಚಿತ್ರೀಕರಣ ಇಲ್ಲದ ಸಮಯದಲ್ಲಿ ನಾನು ನನ್ನ ಕುಟುಂಬದ ಜೊತೆ ಟೈಮ್ ಕಳೀತೇನೆ ಎಂದಿರುವ ರಚಿತಾ ರಾಮ್ ಅವರು, ನೀವು ಹೇಳಿದ ವ್ಯಕ್ತಿ ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು, ಹೀಗಾಗಿ ಅವರಿಗೆ ಅಗೌರವಿಸಲು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅವರು ಹೇಳ್ತಿರೋದೆಲ್ವೂ ಅಂತೆ. ಹೀಗಿರುವಾಗ ನಾನ್ಯಾಕೆ ಆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಮಾತನಾಡಬೇಕು ಅಂತ ರಚಿತಾ ರಾಮ್, ಹಾಗೊಂದು ವೇಳೆ ನಾನು ತಪ್ಪು ಕೆಲಸ ಮಾಡಿದ್ರೆ ನನ್ನ ಜೀವನ ನನ್ನ ಇಷ್ಟ ಅಂತ ಹೇಳ್ತಿದ್ದೆ. ಆದ್ರೆ ನಾನು ತಪ್ಪೇ ಮಾಡಿಲ್ಲ ಅಂದಾಗ ಯಾಕೆ ಯೋಚನೆ ಮಾಡಬೇಕು ಅಂತ ಅವರು ಕನ್ನಡಿಗರಿಗೆ ನೀಡಿದ ಸಂದರ್ಶನವೊಂದರಲ್ಲಿ ರಚಿತಾ ರಾಮ್ ಮಾತಾಡಿದ್ದಾರೆ. ಮುಂದುವರೆದು, ತಪ್ಪು ಮಾಡಿದ್ರೆ ನಾನು ಒಪ್ಕೊಳ್ತೇನೆ, ಇಲ್ಲಾದ್ರೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಒಪ್ಕೊಳ್ಳೋದಿಲ್ಲ ಅಂದಿರುವ ರಚಿತಾ ರಾಮ್, ನಾನು ಯಾವತ್ತು ನನ್ನ ಕುರಿತು ಕಾರ್ಯಕ್ರಮಗಳನ್ನ ಮಾಡಿ ಅಂತ ಟಿವಿ ಚಾನೆಲ್ಗಳಿಗೆ ಫೋನ್ ಮಾಡಿ ಕೇಳ್ಕೊಂಡಿಲ್ಲ. ನನ್ನ ಬಗ್ಗೆ ನೆಗೆಟಿವ್ ಸುದ್ದಿಗಳು ಬಂದಾಗ ಸುದ್ದಿಗಳನ್ನ ಪ್ರಸಾರ ಮಾಡಬೇಡಿ ಅಂತ ಒತ್ತಡ ಹಾಕಿಲ್ಲ ಅಂತ ರಚಿತಾ ರಾಮ್ ಕೆಲವರು ಸುಮ್ನೆ ಕೆಣಕೋ ಕೆಲಸ ಮಾಡ್ತಾರೆ. ಆದ್ರೆ ಕೆಲಸ ಮಾಡುವವರು ಯಾವುದಕ್ಕೂ ಟ್ರಿಗರ್ ಆಗಲ್ಲ ಅಂತ ಹೇಳ್ತಾರೆ. ಜೀವನದಲ್ಲಿ ಕಮಿಟ್ಮೆಂಟ್ಗಳು ಜಾಸ್ತಿ ಇವೆ. ತಂದೆ ತಾಯಿಯ ಎಲ್ಲ ಕನಸುಗಳನ್ನ ನನಸು ಮಾಡೋ ಆಸೆ ನನಗಿದೆ. ಹೀಗಾಗಿ ನಾನು ನನ್ನ ಕೆಲಸದ ಕಡೆ ಮಾತ್ರ ಗಮನ ಕೊಡ್ತಾ ಬಂದಿದ್ದೀನಿ ಅಂತ ಹೇಳಿರೋ ರಚಿತಾ ರಾಮ್, ನನಗೆ ಆ ಥರ ಸ್ಪಾನ್ಸರ್ಸ್ ಮಾಡುವವರು ಇದ್ರೆ ನಾನು ಯಾಕೆ ಈ 12 ವರ್ಷ ಕಷ್ಟಪಡಬೇಕಿತ್ತು, ನೆಮ್ಮದಿಯಾಗಿ ಮನೆಯಲ್ಲಿ ಇರ್ತಿದ್ದೆ, ಯಾವಾಗಲೂ 1-2 ಸಿನಿಮಾ ಮಾಡ್ಕೊಂಡು ಸುಮ್ಮನಾಗ್ತಿದ್ದೆ ಅಂತ ಹೇಳಿದ್ದಾರೆ. ಅಪ್ಪಿತಪ್ಪಿ ರಚಿತಾ ರಾಮ್ಗೆ ಜೀವನದಲ್ಲಿ ಕಷ್ಟ ಬಂತು, ಜೀವನದಲ್ಲಿ ಎಲ್ಲ ಕಳ್ಕೊಂಡೆ ಅನ್ನೋ ದಿನ ಬಂದ್ರೆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಕೊಟ್ಟ ಪ್ರಸಾದ ತಿನ್ಕೊಂಡಿರ್ತೀವಿ ಹೊರತು ಯಾರದೋ ಜೊತೆಗೆ ಹೋಗಿ ಇರುವವಳು ನಾನಲ್ಲ ಅಂದಿರುವ ರಚಿತಾ ರಾಮ್, ಕೈತುಂಬ ಆ ದೇವರು ಕೆಲಸ ಕೊಟ್ಟಿದ್ದಾನೆ, ಇದನ್ನ ಮೀರಿ ನಾನು ಏನೂ ಬೇಡೋಕೆ ಆಗಲ್ಲ, ಬೇಡಿದ್ರೆ ಅದು ದುರಾಸೆ ಆಗುತ್ತೆ, ಅಂತಹ ದುರಾಸೆ ನನಗೆ ಇಲ್ಲ ಅಂತ ರಚಿತಾ ರಾಮ್ ಇದೀಗ ಹೇಳಿದ್ದಾರೆ. ವೀಕ್ಷಕರೇ, ಇನ್ನು ರಚಿತಾ ರಾಮ್ ಅವರು ಯಾರ ಜೊತೆಗೂ ಹೋಗಿರ್ಲಿಲ್ಲ ಅಂತ ಹೇಳಿ ರಚಿತಾ ರಾಮ್ ಹೇಳಿದ್ರ ಹಿಂದಿನ ವಿವಾದವೇನು ಅಂತ ನೋಡೋದಾದ್ರೆ, ರಚಿತಾ ರಾಮ್ ಅವರ ಮೇಲೆ ರಾಜಕಾರಣಿಗಳೊಂದಿಗಿನ ಸಂಬಂಧದ ಆರೋಪ ಲಾಯರ್ ಜಗದೀಶ್ ಅವರು ಮಾಡಿದ್ದಾರೆ. ಆದ್ರೆ ರಚಿತಾ ರಾಮ್ ಅವರು ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ನಟಿ ರಚಿತಾ ರಾಮ್ ಅವರು ಸಾಕಷ್ಟು ಕಷ್ಟಗಳಿಂದ ಮೇಲ್ಬಂದವರು. ಅವರು ಇಂದು ಕನ್ನಡ ಚಿತ್ರರಂಗದ ಬೇಡಿಕೆಯ ಹೀರೋಯಿನ್ ಅಂತ ಅನಿಸ್ಕೊಂಡಿದ್ದಾರೆ. ಅವರ ಬಗ್ಗೆ ವದಂತಿಗಳು ಆಗಾಗ ಹುಟ್ಕೊಳ್ತಲೇ ಇರ್ತವೆ. ಅದಕ್ಕೆಲ್ಲ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಈಗ ಅವರಿಗೆ ಸಿಟ್ಟು ತರಿಸುವಂತ ಆರೋಪ ಇದಾಗಿದೆ. ಸೊ ಈ ಸಂದರ್ಭದಲ್ಲಿ ರಚಿತಾ ರಾಮ್ ಅವರು ಕೂಲಾಗಿ ನಡ್ಕೊಂಡಿದ್ದಾರೆ, ಕೂಲಾಗಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಲಾಯರ್ ಜಗದೀಶ್ ಅವರು ಮಾಡಿದ ಆರೋಪ ಏನಂದ್ರೆ,
ಬಿಗ್ ಬಾಸ್ ಮೂಲಕ ಗಮನ ಸೆಳೆದಂತ ಈ ಜಗದೀಶ್ ಅವರು ಇತ್ತೀಚೆಗೆ ಮಾಧ್ಯಮಗಳ ಎದುರು ಬಂದು ವಿವಿಧ ವ್ಯಕ್ತಿಗಳ ಬಗ್ಗೆ ವಿವಿಧ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರು ರಚಿತಾರಾಮ್ ಬಗ್ಗೆ ಯೂಟ್ಯೂಬ್ ಚಾನಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿಕೆ ಒಂದನ್ನ ನೀಡಿದ್ರು. ರಚಿತಾರಾಮ್ ಅವರಿಗೆ ರಾಜಕಾರಣಿಗಳ ಜೊತೆ ಒಡನಾಟ ಇದೆ, ರಾಜಕಾರಣಿಗಳ ಜೊತೆ ವ್ಯವಹಾರ ಮಾಡ್ತಾರೆ, ರಾಜಕಾರಣಿಗಳ ಕೃಪಕಟಾಕ್ಷದಿಂದ ಬೆಳೀತಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಈ ಆರೋಪ ಬಂದ್ಮೇಲೆ ಅವರ ಟೆಂಪಲ್ ರನ್ ಹೆಚ್ಚಿದೆ ಅಂತ ಹೇಳಿದ್ರು ಜಗದೀಶ್ ಅವರು. ಇನ್ನು ಈ ಬಗ್ಗೆ ರಚಿತಾರಾಮ್ ಅವರು, ನನ್ನ ಸ್ಟಾಫ್, ನನ್ನ ಮಾಧ್ಯಮದವರಿಗೆ ನಾನೇನು ಅಂತ ಗೊತ್ತಿದೆ, ನನ್ನ ಆಪ್ತರಿಗೆ ನನ್ನ ಬಗ್ಗೆ ಗೊತ್ತಿದೆ. ಸ್ಪಾನ್ಸರ್ಸ್ ಇದ್ದಿದ್ರೆ 12 ವರ್ಷ ಯಾಕೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ, ಸ್ಪಾನ್ಸರ್ಸ್ ಇದ್ದಿದ್ರೆ ಹಾಗಾಗಿ ವಿದೇಶಿ ಪ್ರವಾಸ ಮಾಡ್ತಿದ್ದೆ, ನನಗೆ ಕಷ್ಟ ಬಂದು ಎಲ್ಲ ಕಳೆದುಕೊಂಡು ದೇವಸ್ಥಾನದಲ್ಲಿನ ಪ್ರಸಾದ ತಿನ್ಕೊಂಡಿರ್ತೀನಿ ಹೊರತು ಯಾರ ಜೊತೆಗೂ ಹೋಗಿ ಇರುವುದಿಲ್ಲ ಅಂತ ರಚಿತಾರಾಮ್ ಇದೀಗ ಹೇಳಿದ್ದಾರೆ. ವೀಕ್ಷಕರೇ, ಈ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.